ಬೆಂಗಳೂರಿನಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಾರೆ ದರ್ಶನ್. ಮಧ್ಯಾಹ್ನದ ಸಂದರ್ಭದಲ್ಲಿ ಬಳ್ಳಾರಿ ಕಾರಾಗೃಹಕ್ಕೆ ಅವರನ್ನು ಸ್ಥಳಾಂತರ ಮಾಡಲಾಗುತ್ತೆ. ಮಧ್ಯಾಹ್ನ 1 ಗಂಟೆಯ ಹೊತ್ತಿಗೆ ಸ್ಥಳಾಂತರ ಪ್ರಕ್ರಿಯೆ ಅಂದರೆ ಮೋಸ್ಟ್ಲಿ 1 ಗಂಟೆಗೆ ಹೊರಡಬಹುದು ಅಂತ. ಹಾಗಾಗಿ ಬಳ್ಳಾರಿ ಜಿಲ್ಲಾ ಕಾರಾಗೃಹದಲ್ಲಿ ಕಮಕ್ ಕಿಮಂಗ್ ಅನ್ನಂಗಿಲ್ಲ. ಬಳ್ಳಾರಿ ಜಿಲ್ಲಾ ಕಾರಾಗೃಹ ಹೇಗಿದೆ, ಸಿಕ್ಕಾಪಟ್ಟೆ ಟೈಟ್ ಸೆಕ್ಯೂರಿಟಿ. ಅದು ದರ್ಶನ್ ಬರ್ತಾ ಇರುವ ಹಿನ್ನೆಲೆಯಲ್ಲಿ ನಟ ದರ್ಶನ್ ಮೇಲೆ ತೀವ್ರ ನಿಗಾ ವಹಿಸಿಡಲಾಗುತ್ತೆ. 15ನೇ ನಂಬರ್ನ ಸೆಲ್ಲಲ್ಲಿ ಕೊಲೆ ಆರೋಪಿ ದರ್ಶನನ್ನು ಇಡೋದಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ. 3 ಜನ ಭದ್ರತಾ ಸಿಬ್ಬಂದಿಯನ್ನ ದರ್ಶನ್ಗೋಸ್ಕರನೇ ನಿಯೋಜನೆ ಮಾಡ್ತಾರೆ. ಸಿಸಿಟಿವಿ ಇದೆ, ಸಿಸಿಟಿವಿ ಕಣ್ಗಾವಲಿರುತ್ತೆ. ಯಾವುದೇ ಭದ್ರತಾ ಲೋಪ ಆಗದೆ ಇರೋ ಹಾಗೆ ಕ್ರಮ ಕೈಗೊಳ್ಳೋದಕ್ಕೆ ಸಿದ್ಧತೆ ಆಗ್ತಾ ಇದೆ. ಬಳ್ಳಾರಿ ಜೈಲಿನಲ್ಲಿ ಭದ್ರತೆಗೋಸ್ಕರನೇ ನಿಗಾ ಇಟ್ಟಿದ್ದಾರೆ. ಫುಲ್ ಅಲರ್ಟ್ ಆಗಿದ್ದಾರೆ. ಪರಪ್ಪನಗ್ರಹದಲ್ಲಿ ಆಗಿರೋ ರೀತಿಯಲ್ಲಿ ಬಳ್ಳಾರಿಯಲ್ಲಿ ಆಗಬಾರ್ದು. ಬಳ್ಳಾರಿಲೂ ಆಯಿತು ಅಂತಂದರೆ ನೆನ್ಪಿಟ್ಕೊಳ್ಳಿ, ಬಳ್ಳಾರಿಗೆ ಅದನ್ನು ಕಪ್ಚುಕ್ಕೆ. ಬಳ್ಳಾರಿ ಜೈಲು ಎಂಥೆಂಥ ನಟೋರಿಯಸ್ ರೌಡಿಗಳನ್ನು, ಎಂಥೆಂಥ ಅಕ್ರಮ ಮಾಡಿರುವ ಆರೋಪಿಗಳನ್ನು, ಅಪರಾಧಿಗಳನ್ನು ತನ್ನೊಳಗಿಟ್ಟುಕೊಂಡಿದ್ದಂತಹ ಒಂದು ಜೈಲು. ಕರ್ನಾಟಕದ ಸುಸಜ್ಜಿತ ಸುವ್ಯವಸ್ಥಿತ ಜೈಲುಗಳಲ್ಲಿ ಈ ಬಳ್ಳಾರಿ ಕಾರಾಗೃಹ ಕೂಡ ಒಂದು. ಅದೇ ಕಾರಾಗೃಹಕ್ಕೆ ಈಗ ದರ್ಶನ್ನ ಶಿಫ್ಟ್ ಮಾಡ್ತಿರೋದು. CCTVಗಳಿದೆ, 360 ರೊಟೇಷನ್ CCTVಗಳಿದೆ. ಏಕಾಏಕಿ ಹೊರಗಡೆ ಓಡಾಡೋದು, ಹೊರಗಡೆ ತಿರುಗಾಡೋದು, ಬ್ಯಾರಕ್ ಟು ಬ್ಯಾರಕ್ ಹೋಗೋದು, ಕಾಫಿ ಕುಡಿಯೋದು, ಸಿಗರೆಟ್ ಸೇದೋದು, ಮತ್ತೊಂದೇನೋ ತರಿಸ್ಕೊಳ್ಳೋದು, ಇದೆಲ್ಲ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸಾಧ್ಯ ಇರಬಾರ್ದು ಅನ್ನೋ ನಿಟ್ಟಿನಲ್ಲೇ ಬಳ್ಳಾರಿ ಜಿಲ್ಲಾ ಅಧಿಕಾರಿಗಳು, ಅಲ್ಲಿನ ಪೊಲೀಸ್ ವರಿಷ್ಠಾಧಿಕಾರಿಗಳು ವಿಶೇಷವಾದಂಥ ಸಿದ್ಧತೆಗಳನ್ನು ಭದ್ರತೆಗೋಸ್ಕರ ಕೈಗೊಂಡಿದ್ದಾರೆ. ನಟ ದರ್ಶನ್ ಬಂದು ಇರುವ ಸೆಲ್ ನಂಬರ್ 15ರ ಸುತ್ತಮುತ್ತ 3 ಜನ ನಟ ದರ್ಶನ್ನ ನೋಡ್ಕೊಳ್ಳೋದಕ್ಕೆ ಅರ್ಥಾತ್ ಆತ ಏನೂ ಮಾಡದೇ ಇರೋ ಹಂಗೆ ನೋಡ್ಕೊಳ್ಳೋದಕ್ಕೆ 3 ಜನ ಸಿಬ್ಬಂದಿನಲ್ಲಿ ನಿಯೋಜನೆ ಮಾಡಿದ್ದಾರೆ. ಕಾರಾಗೃಹದ ಸುತ್ತಮುತ್ತ ಪೊಲೀಸ್ ಪ್ರೊಟೆಕ್ಷನನ್ನು ಜಾಸ್ತಿ ಮಾಡಿದ್ದಾರೆ. ಜೊತೆಗೆ ಕಾರಾಗೃಹದ ಹೊರಭಾಗದಲ್ಲಿ ಬ್ಯಾರಿಕೇಡ್ಗಳನ್ನು, ಅಗತ್ಯವಿರುವ ಬ್ಯಾರಿಕೇಡ್ಗಳನ್ನು ವ್ಯವಸ್ಥೆ ಮಾಡಿದ್ದಾರೆ. ಯಾಕಂದರೆ ದೊಡ್ಡ ನಟ, ಇವ್ರಿಗೊಂದು ಅಭಿಮಾನಿಗಳ ಬಳಗ. ಬಳ್ಳಾರಿಯಿಂದ ಇನ್ನೆಷ್ಟು ಜನ ಬರಬೇಕು, ಬಳ್ಳಾರಿ ಅಭಿಮಾನಿಗಳ ಸಂಘದಿಂದ ಎಷ್ಟು ಜನ ಬಂದಲ್ಲಿ ಸ್ವಾಗತಕ್ಕೆ ಕಾಯ್ತಾ ಇರಬೇಕು ಗೊತ್ತಿಲ್ಲ. ಭಾಳ ಜನ ಖುಷಿಯಾಗಿದ್ದರು, ಅಯ್ಯೋ ನಮ್ಮ ಬಾಸ್ ಬಳ್ಳಾರಿ ಬತ್ತವ್ರೆ ಅಂತ. ಚೌಕ ಸಿನಿಮಾಗೆ ಬಂದಿದ್ರಂತೆ ಮೊದಲು. ಈಗ ಮತ್ತೆ ಬಳ್ಳಾರಿಗೆ ಆಗಮಿಸ್ತಾ ಇರುವಂತಹ ನಟ ದರ್ಶನ್ ವಿಚಾರವಾಗಿ ವಿಶೇಷವಾದಂಥ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳುತ್ತಾ ಇದೆ ಅಲ್ಲಿನ ಸ್ಥಳೀಯ ಪೊಲೀಸ್ ಇಲಾಖೆ. ವೀರೇಶ್ ಈ ಬಗ್ಗೆ ಮಾಹಿತಿ ಕೊಡ್ತಾರೆ. ವೀರೇಶ್, ಏನೇನು ಸಿದ್ಧತೆಗಳು, ವಿಶೇಷವಾಗಿ ದರ್ಶನ್ನನ್ನು ಮೇಲ್ವಿಚಾರಿಸೋದಕ್ಕೆ ಯಾವ್ಯಾವ ರೀತಿಯಲ್ಲಿ ಸಿದ್ಧತೆಗಳನ್ನು ಪೊಲೀಸ್ ಇಲಾಖೆ ಮಾಡಿಕೊಂಡಿದೆ ಬಳ್ಳಾರಿಯಲ್ಲಿ? ವೀರೇಶ್. ಹೌದು ಪ್ರಣಯ್, ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಆರೋಪದ ಪ್ರಮುಖ ಆರೋಪಿಯಾಗಿರತಕ್ಕಂತಹ ಚಿತ್ರನಟ ದರ್ಶನ್ ಅವರು ಇಂದು ಮಧ್ಯಾಹ್ನದ ಮೇಲೆ ಬಳ್ಳಾರಿಗೆ ಬರುವುದು ಫಿಕ್ಸ್ ಆಗಿದೆ. ಈ ಕುರಿತು ಈಗಾಗಲೇ ಈ ಒಂದು ಕೋರ್ಟ್ ಆದೇಶ ನೀಡಿರುವುದರಿಂದಾಗಿ ಇಲ್ಲಿನ ಬಳ್ಳಾರಿ ಕಾರಾಗೃಹದ ಜೈಲು ಅಧಿಕಾರಿಗಳು ಸಂಪೂರ್ಣವಾಗಿ ಪೂರ್ವ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಈ ವಿಷಯಕ್ಕೆ ಸಂಬಂಧಿಸಪಟ್ಟಂತೆ ಮುಖ್ಯವಾಗಿ ನಾವು ಗಮನಿಸುವುದಾದರೆ, ಈ ಒಂದು ಗೋಡೆಯ ಸುತ್ತ ಪೆನ್ಷನ್ ಮೊದಲೇ ಅಳವಡಿಸಲಾಗಿತ್ತು. ಅವುಗಳ ಒಂದು ಕಾರ್ಯವೈಖರಿ ಜೊತೆಗೆ ಮತ್ತು ಟಿವಿಗಳ ಅಳವಡಿಕೆ, 360 ಡಿಗ್ರಿ CCTVಗಳು ಹೇಗೆ ಕಾರ್ಯನಿರ್ವಹಿಸುತ್ತವೆ ಅನ್ನುವುದರ ಬಗ್ಗೆ ಸಂಪೂರ್ಣ ತಂತ್ರಜ್ಞಾನ ಟೀಮ್ ಬಂದು ಅದನ್ನು ಪರಿಶೀಲಿಸುವಂತಹ ಕಾರ್ಯ ಮಾಡಿದೆ. ಇದಲ್ಲದೆ ಈ ಗೋಡೆಗೆ ಅಂಟಿಕೊಂಡಿರತಕ್ಕಂತಹ ಕೆಲವೊಂದು ಕಾಯಿ ಪಲ್ಯ ಮಾರಾಟ ಮಾಡತಕ್ಕಂತಹ ಅಂಗಡಿಗಳನ್ನು, ಪಾನಿಪುರಿ ಅಂಗಡಿಗಳನ್ನು ಸಹ ತೆರವುಗೊಳಿಸುವಂತಹ ಕಾರ್ಯವನ್ನು ಮಾಡಿದ್ದಾರೆ. ಹೀಗೆ ಈ ಒಂದು ನಗರದ ಪ್ರಮುಖ ರಸ್ತೆ ಅಲ್ಲದೆ ಈ ಒಂದು ಜೈಲಿನ ಸಾರ್ವಜನಿಕರ ರಸ್ತೆಯಲ್ಲೂ ಸಹ ಕೆಲವೊಬ್ಬ ಸಾರ್ವಜನಿಕರು ಸಂಚರಿಸತಕ್ಕಂತಹ ಕಾರ್ಯ ನಡೆಯುತ್ತಿತ್ತು. ಅದನ್ನು ಸಹ ಈಗ ಕೇವಲ ಒಂದು ಅರ್ಧ ಗಂಟೆಯ ಮುಂಚಿತವಾಗಿ ಬ್ಯಾರಿಕೇಡ್ ಅಳವಡಿಕೆ ಮಾಡುವುದರ ಮೂಲಕ ಯಾರೊಬ್ಬರು ಸಹ ಸಂಚರಿಸಬಾರದು ಎಂದು ಜೈಲ್ ಅಧಿಕಾರಿಯಾದಂತಹ ಆರ್ ಲತಾ ಅವರು ಸ್ಪಷ್ಟನೆಯನ್ನು ನೀಡಿದ್ದಾರೆ. ಈ ಕುರಿತಂತೆ ಯಾವುದೇ ರೀತಿಯಾದಂತಹ ಅವಘಡವನ್ನು ನಡೆಯಬಾರದೆಂದು ಬಳ್ಳಾರಿ ಜಿಲ್ಲಾ ಪೊಲೀಸ್ ಅಧಿಕಾರಿಗಳ ಜೊತೆ ಜೈಲ್ ಅಧಿಕಾರಿಗಳು ಈಗಷ್ಟೇ ಸಾಕಷ್ಟು ಸಮಾಲೋಚನೆಯನ್ನು ಮಾಡಿದ್ದಾರೆ. ರೇಣುಕಾ ಸ್ವಾಮಿಯ ಆರೋಪ ಹೊತ್ತಿರತಕ್ಕಂತಹ ಈ ಕೊಲೆ ಆರೋಪ ಹೊತ್ತಿರತಕ್ಕಂತಹ ದರ್ಶನ್ ಬಳ್ಳಾರಿಗೆ ಬರುವುದು ಯಾವುದೇ ಕಾರಣಕ್ಕೂ ಬರುವುದನ್ನು ಅವರನ್ನು ನೋಡುವ ಮತ್ತು ಹಿಂಬಾಲಿಸುವ ಕಾರ್ಯಕ್ಕೆ ಈ ಒಂದು ಅಭಿಮಾನಿಗಳ ತಂಡ ಬರಬಾರದು ಅನ್ನೋ ಒಂದೇ ಕಾರಣದಿಂದಾಗಿ ಸಂಪೂರ್ಣ ಸಹ ಪೂರ್ವ ಸಿದ್ಧತೆಯನ್ನು ಸಹ ನಗರದಲ್ಲಿ ಅಳವಡಿಸಲಾಗಿದೆ. ಈ ನಿಟ್ಟಿನಲ್ಲಿ 1 ಗಂಟೆಯ ನಂತರ ಬೆಂಗಳೂರಿಂದ ಬಳ್ಳಾರಿಗೆ ಬರತಕ್ಕಂತಹ ಈ ಒಂದು ವಾಹನಗಳಿಗೆ ಸಂಬಂಧಪಟ್ಟಂತೆಯೇ
ಪೂರ್ವ ನಿಯೋಜಿತವಾಗಿ ಅಲ್ಲಲ್ಲಿ ಈ ಒಂದು ಗೃಹ ರಕ್ಷಕ ದಳ ಮತ್ತು ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳನ್ನು ಸಹ ಅಳವಡಿಸುವಂತಹ ಕಾರ್ಯ ಮತ್ತು ಮುನ್ನೆಚ್ಚರಿಕೆ ಕ್ರಮಗಳನ್ನು ಮತ್ತು ದಾರಿಯುದ್ದಕ್ಕೂ ಸಿಸಿ ಕ್ಯಾಮೆರಾಗಳು ಸಹ ಕಾರ್ಯನಿರ್ವಹಿಸುತ್ತಿವೆ ಎಂಬುದನ್ನು ಪರಿಶೀಲನಾ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಇಷ್ಟೇ ಅಲ್ಲದೆ ಪ್ರಣೋತ್ ಮತ್ತೇನು ಮಾಡಿದ್ದಾರೆ ಎಂದರೆ, ಇಲ್ಲಿ ಮುಖ್ಯವಾಗಿ ಇನ್ನೊಂದು ವಿಚಾರ ಪ್ರತಿಯೊಬ್ಬರು ಗಮನಿಸಬೇಕಾದಂತಹ ವಿಚಾರ ಎಂದರೆ, ಇಲ್ಲಿ ಬಳ್ಳಾರಿ ಎನ್ನುವುದು ಈ ಒಂದು ಬ್ರಿಟಿಷ್ ಗವರ್ಮೆಂಟ್ ನಲ್ಲಿ ಈ ಒಂದು ಕಟ್ಟಡ ಕಟ್ಟಿದರೂ ಸಹ ಇಂದಿಗೂ ಸಹ ಸುಸಜ್ಜಿತವಾಗಿದೆ. ಈ ಒಂದು ಜೈಲಿನಲ್ಲಿ ಸಾಧಾರಣ ಕೈದಿಗಳಿಗೂ ಮತ್ತು ವಿವಿಐಪಿ ಕೈದಿಗಳಿಗೂ ಇತರೆ ಒಂದು ಆಂಟಿ ಟೆರರಿಸಂ ಕೈದಿಗಳಿಗೂ ಬೇರೆ ಬೇರೆ ವಿಭಾಗಗಳಲ್ಲಿ ಸಹ ಈ ಒಂದು ಕೊಠಡಿ ವ್ಯವಸ್ಥೆ ಇದೆ. ವಿವಿಐಪಿ ಸೆಲ್ಲಿನ ಮತ್ತೊಂದು ಕೊಠಡಿಯನ್ನು ಈ ದರ್ಶನ್ಗಾಗಿ ಈ ಒಂದು ಜೈಲು ಆಡಳಿತದವರು ವ್ಯವಸ್ಥೆ ಮಾಡಿಕೊಂಡಿದ್ದಾರೆ. ಹಾಗೂ ಅವರನ್ನು ಪ್ರತಿ ಒಂದು ತಾಸಿಗೂ ಒಂದು ಸಾರಿ ಎಚ್ಚರಿಸುವಂತಹ ಮತ್ತು ಪರಿಶೀಲನೆ ಮಾಡತಕ್ಕಂತಹ 4 ಜನ ಸಿಬ್ಬಂದಿಗಳನ್ನು ಸಹ ಅಲ್ಲಿ ನೇಮಿಸಿದ್ದಾರೆ. ಹಾಗೂ ಈ ಒಂದು ಯಾವಾಗ ಈ ಒಂದು ಜೈಲಿನೊಳಗೆ ಎಂಟ್ರಿ ಕೊಡ್ತಾರೋ ಅಲ್ಲಿಂದನೂ ಅವರು ರೂಮಿಗೆ ಹೋಗುವವರೆಗೂ ಸಹ ಪ್ರತಿಯೊಂದು ಹಂತದಲ್ಲೂ ಸಹ ಯಾವೊಬ್ಬ ಒಂದು ಅಲ್ಲಿನ ಇತರೆ ಕೈದಿಗಳು ಅವರ ಜೊತೆ ಮಾತನಾಡದಂತೆಯೇ ಮತ್ತು ಸಂಪರ್ಕಿಸದಂತೆಯೇ ಸಂಪೂರ್ಣವಾದಂತಹ ಒಂದು ಒಳಗಡೆನೂ ಸಹ ಶಿಸ್ತಿನ ಕ್ರಮವಾಗಿ ಅವರನ್ನು ರೂಮಿನೊಳಗೆ ಹೇಗೆ ಮೊದಲನೇ ತರ ಟ್ರೀಟ್ ಮಾಡಿದ ಹಾಗೆ ಇಟ್ಟಿದ್ದಾರೆ. ಇಲ್ಲಿ ಯಾವುದೇ ಕಾರಣಕ್ಕೂ ಪರಪ್ಪನ ಅಗ್ರಹಾರದಲ್ಲಿ ಆದಂತೆಯೇ ವಿಶೇಷ ಸೌಲಭ್ಯಗಳನ್ನು ನೀಡತಕ್ಕಂತಹ ಕಾರ್ಯ ಬಳ್ಳಾರಿ ಜೈಲಲ್ಲಿ ಆಗುವುದೇ ಇಲ್ಲ ಎಂದು ಆರ್ ಲತಾ ಅವರು ಸ್ಪಷ್ಟಪಡಿಸಿದ್ದಾರೆ. ಪ್ರಣೋತ್, ಥ್ಯಾಂಕ್ ಯು ವೀರೇಶ್ ಮಾಹಿತಿಗೆ.